ಫ್ರೆಂಡ್ಸ್, ಬನ್ನಿ ಇವತ್ತು ಮನೆಯಲ್ಲಿ ನಾನು ಸಿಂಪಲ್ ಆಗಿ ಮಿನಿ ಲಾವಾ ಕೇಕ್ ಮಾಡ್ತಾ ಇದ್ದೀನಿ. ಬನ್ನಿ ಈಗ ಹೇಗೆ ಮಾಡೋದು, ಏನೇನು ಬೇಕಾಗಿದೆ ನೋಡ್ಕೊಳ್ಳೋಣ. ನೋಡಿ, ಇವಾಗ ನಾನು 4 ಪ್ಯಾಕೆಟ್ ಓರಿಯೋ ಬಿಸ್ಕೆಟ್ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಶುಗರ್ ಪೌಡರ್ ತೊಗೊಂಡಿದ್ದೀನಿ, 1 ಸ್ಪೂನ್ ಅಷ್ಟು ನಾನು ಬೇಕಿಂಗ್ ಪೌಡರು ಮತ್ತು ಹಾಲು ತೊಗೊಂಡಿದ್ದೀನಿ, 5 ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ನೋಡಿ, ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ. ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಬೌಲ್ ಒಳಗೆ ನಾನೀಗ ಬಿಸ್ಕೆಟ್ನೆಲ್ಲ ಪಾಕೆಟಿಂದ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಈ ಬಿಸ್ಕೆಟ್ನೆಲ್ಲ ಇವಾಗ ನಾನು ಅರ್ಧ ಪೀಸ್ ಮಾಡ್ಕೊಳ್ತೀನಿ. ಯಾಕದು ಅಂತಂದರೆ ನಾನೀಗ ಇದನ್ನ ಮಿಕ್ಸರ್ ಜಾರ್ಗೆ ಹಾಕೊಂಡು ಪೌಡರ್ ಮಾಡ್ಕೊಂಡು ಬರ್ತೀನಿ, ಅದಕ್ಕೋಸ್ಕರ. ನೋಡಿ, ಪೌಡರ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇದು ನೋಡಿ, ನಾನು ತೋರಿಸ್ತಾ ಇದ್ದೀನಿಲ್ಲ, 2 ಸ್ಪೂನ್ ಅಷ್ಟು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇವಾಗ ಮೈದಾ ಹಿಟ್ಟನ್ನೆಲ್ಲ ಈಗ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಎಲ್ಲ ಗಂಟಿಲ್ದಂಗೆ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಬಿಸ್ಕೆಟ್ ಒಳಗೆ. ಫ್ರೆಂಡ್ಸ್, ನಾವು ಇದೇ ರೀತಿಯಾಗಿ ನಾವು ಮನೇಲಿ ಮಕ್ಳಿಗೆ ನಾವು ಮಾಡಿಕೊಟ್ರೆ ಅವರು ಬೇಕ್ರಿ ಹೋಗೋದೇ ಮರ್ತು ಬಿಡ್ತಾರೆ. ಅಷ್ಟು ಇದು ತುಂಬ ಸಿಂಪಲ್ ಆಗಿ ಮಿನಿ ಲಾವಾ ಕೇಕು ಅಷ್ಟು ರುಚಿಯಾಗಿರುತ್ತೆ. ಮನೇಲೇ ಮಾಡ್ಬೋದು ನಾವು ಸಿಂಪಲ್ ಆಗಿ. ನೋಡಿ, ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ನಾನು ಅರ್ಧ ಅಂದರೆ 1 ಸ್ಪೂನ್ ತೊಗೊಂಡಿದ್ದೀನಿ. ಇದು ಶುಗರ್ ಪೌಡ್ರು. ಇದನ್ನು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಸ್ವೀಟ್ ಇರುತ್ತಲ್ಲ ಬಿಸ್ಕೆಟಲ್ಲಿ, ಮತ್ತು ಚಾಕ್ಲೇಟ್ ಒಂದು ಇರುತ್ತಲ್ಲ, ಅದಕ್ಕೋಸ್ಕರ ಜಾಸ್ತಿ ನಮಗೆ ಶುಗರ್ ಹಾಕೋದು ಬೇಡ, ಶುಗರ್ ಪೌಡರ್ ಹಾಕೋದು ಬೇಡ. ನಿಮ್ಗೆ ಇನ್ನೊಂದು ಸ್ವಲ್ಪ ಬೇಕಪ್ಪ ನಮ್ಗೆ ಶುಗರ್ ಅಂದರೆ ನೀವು ಪೌಡರ್ ಹಾಕ್ಕೋಬೋದು. ಇವಾಗ ನೋಡಿ, ರೆಡಿ ಆಗಿದೆ. ಇವಾಗ ಇದಕ್ಕೆ ನಾನು ಬೇಕಿಂಗ್ ಸೋಡಾ ಹಾಕ್ತಾ ಇದ್ದೀನಿ, 1 ಸ್ಪೂನ್ ಅಷ್ಟು. ಇದನ್ನು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಬೇಕಿಂಗ್ ಸೋಡಾ ಅಷ್ಟೇ ಹಾಕ್ಕೊಂಡಿದ್ದೀವಿ, ಬೇಕಿಂಗ್ ಪೌಡರ್ ನೀವು ಬೇಕಂದ್ರೆ ಹಾಕ್ಕೊಳ್ಬೋದು. ನಾನು ಇದಕ್ಕೆ ಹಾಕ್ತಾ ಇಲ್ಲ. ಇವಾಗ ನೋಡಿ, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾಗಿದೆಯಲ್ಲ. ಇವಾಗ ನಾನು ಹಾಲು ತೋರಿಸ್ತಿದ್ದಿಲ್ಲ, ನಾವು ಹಾಲನ್ನ ಒಂದು ಸ್ವಲ್ಪನೇ ಹಾಕ್ಕೊಳ್ಳೋಣ. ಇದಕ್ಕೆ ಒಂದೇ ಸಲ ನಾವು ಹಾಕ್ಕೊಳ್ಳೋದು ಬೇಡ. ನೋಡಿ, ಇವಾಗ ನಾನು ಸ್ವಲ್ಪನೇ ಕರೆಕ್ಟ್ ಅದು ಹದ ಬರೋ ತನಕನೂ ನಾನು ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಳ್ತೀನಿ ಹಾಲನ್ನ. ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಇನ್ನೊಂದ್ಸಲಿ ಚೆನ್ನಾಗೆಲ್ಲ ಅದು ಕಲಿಸ್ಕೊಳ್ಳೋಣ. ಬೀಟ್ ಮಾಡೋ ಥರ ಕಲಿಸ್ಕೋಬೇಕು ನಾವು. ಇದನ್ನ ಗಂಟಿಲ್ದಂಗೆ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಸ್ವಲ್ಪ 1-2 ನಿಮಿಷ ಟೈಮು ತಗೊಳುತ್ತೆ, ಆದರೂ ಪರವಾಗಿಲ್ಲ. ನೋಡಿ, ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಂಡಿನಿ. ಇದು ಕರೆಕ್ಟ್ ಆಗಿದೆ. ಇಷ್ಟಾದರೆ ನಮಗೆ ಸಾಕು ಮಾಡ್ಕೊಳ್ಳೋದಕ್ಕೆ ಕೇಕು. ಇವಾಗ ನಾವು ಇದನ್ನ 20 ನಿಮಿಷ ಬಿಟ್ಬಿಡೋಣ. ಅದೇ ಥರ ನೆನೆಯೋಕೆ ಬಿಟ್ಬಿಟ್ರೆ ಆಯಿತು. ಇವಾಗ ನೋಡಿ, ನಾನು ಪಡ್ಡಿ ನಂಚು ತೋರಿಸ್ತಾ ಇದ್ದೀನಲ್ಲ, ಇದರೊಳಗೆ ನಾನು ಸ್ವಲ್ಪನೇ ತುಪ್ಪನ ಹಾಕ್ಕೊಳ್ತೀನಿ. ಅಂದರೆ ತುಪ್ಪ ಹಾಕ್ಕೊಂಡು ಇದನ್ನ ಸ್ವಲ್ಪ ನಾವು ಎಲ್ಲ ಕಡೆ ಹಂಚೊಳಗೆ ನಾವು ಸ್ವಲ್ಪ ಹಚ್ಕೊಂಡು ಬರೋಣ. ಬನ್ನಿ, ಈ ರೀತಿಯಾಗಿ ಎಲ್ಲ ಕಡೆ ಹಚ್ಕೊಂಡಾಗಿದೆ. ಇವಾಗ ನಾವು ಇದು ಸ್ವಲ್ಪ ಬಿಟ್ಬಿಡೋಣ ಅಲ್ಲಿ ತನಕ. ಇವಾಗ ನೆಕ್ಸ್ಟ್ ನೋಡಿ ಏನು ಮಾಡಬೇಕು ಅಂತಂದರೆ, ಇಲ್ಲೊಂದು ನಾನು ಪಾತ್ರೆ ಇಟ್ಕೊಂಡಿದ್ದೀನಿ, ಅದರೊಳಗೆ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಇವಾಗ ನಾವು ಕೇಕ್ ಸ್ಟ್ಯಾಂಡ್ ಇಡಬೇಕಲ್ಲ, ಅಂದರೆ ನಾವು ಪಡ್ಡಿ ನಂಚಿಡ್ಬೇಕಲ್ಲ, ಇದು ಸ್ವಲ್ಪ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಡೋಣ. ಇದು ಸ್ವಲ್ಪ ನೀರು ಕುದಿಯೋತ ನಾವು ಇದಕ್ಕೆ ನಾವು ಕೇಕ್ ಬ್ಯಾಟರ್ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ನಾವು ಇವಾಗ ಪಡ್ಡಿ ನಂಚೊಳಗೆ ಎಲ್ಲ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ನಾನು ತುಂಬ ಹಾಕ್ಕೊಳ್ಳಲ್ಲ. ಯಾಕಂತ ಅಂದರೆ ತಿರ್ಗಾ ನಾವು ಚಾಕ್ಲೇಟ್ ಅದ್ರ ಮೇಲೆ ಇಡಬೇಕಲ್ಲ, ಅದಕ್ಕೋಸ್ಕರ ಅರ್ಧ ಹಾಕ್ಕೊಂಡಿದ್ದೀನಿ. ಈಗ ಅರ್ಧ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಚಾಕ್ಲೇಟ್ನ ನಾನು ಆಗಲೇ 5 ಡೈರಿ ಮಿಲ್ಕ್ ತೋರಿಸಿದ್ನಲ್ಲ, ಅದನ್ನ ನಾನು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಈ ಥರ ಪೀಸ್ ಮಾಡಿಕೊಂಡು ಅದ್ರ ಮೇಲೆ ನಾನು 2 ಪೀಸ್ ನಾನು ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ. ಇವಾಗ ನೋಡಿ, ನೆಕ್ಸ್ಟು ಅದ್ರ ಮೇಲೆ ಚಾಕ್ಲೇಟ್ ಮೇಲೆ ತಿರ್ಗಾ ನಾನು ಮತ್ತೆ ಕೇಕ್ ಬ್ಯಾಟರ್ನ ಹಾಕ್ಕೊಳ್ತೀನಿ. ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ಎಲ್ಲನೂ. ನೋಡ್ತಾ ಇದ್ದೀರಲ್ಲ. ಇವಾಗ ನೋಡಿ, ಅಲ್ಲಿ ತನಕ ಇದು ನೀರು ಸ್ವಲ್ಪ ಕುದಿಯೋಕ್ಕೆ ಬಂದಿದೆ. ಇದು ಸ್ವಲ್ಪ ಇದು ಹುಗದಲ್ಲೇ ಬೇಯಬೇಕಲ್ಲ, ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ. ಸ್ಟ್ಯಾಂಡ್ ಮುಚ್ಚಿಬಿಡೋಣ. ಇದೊಂದು 20 ನಿಮಿಷ ಬಿಟ್ಟು ನೋಡ್ಬೋದು. ಇವಾಗ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಬಂದಿದೆ. ಇವಾಗ ನಾವೀಗ ಕರೆಕ್ಟ್ ನಮಗೆ ಬಂದಿದೆಯೋ ಇಲ್ವೋ ಕೇಕ್ ಅಂತ ನೋಡೋಕ್ಕೆ ಒಂದು ಕಡ್ಡಿ ಸಹಾಯದಿಂದ ಈ ರೀತಿಯಾಗಿ ನೋಡ್ಬೋದು ನಾವು.
ಇವಾಗ ಇದು ಕಡ್ಡಿ ಒಳಗೆ ಅಂಟ್ಕೊಳ್ಳಿಲ್ಲ ಅಂತಂದರೆ ಇದು ಕರೆಕ್ಟಾಗಿ ನಮ್ಮ ಕೇಕ್ ಬಂದಿದೆ ಅಂತ ಅರ್ಥ. ನೋಡಿ ಇದು ಕರೆಕ್ಟಾಗಿ ಬಂದಿದೆ. ಇವಾಗ ನಾವೇನು ಮಾಡಬೇಕು, ಇದನ್ನು ತೆಗೆದು ಈ ಕಡೆ ಸೈಡಿಗೆ ಇಟ್ಬಿಡೋಣ. ಅಂದರೆ 20 ನಿಮಿಷ ಅಂದರೆ 20 ನಿಮಿಷ ನಾವು ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಇವಾಗ ನೋಡಿ 20 ನಿಮಿಷ ಆಗಿದೆ, ಇದು ತಣ್ಣಗಾಗಿದೆ. ನೋಡಿ ಇವಾಗೆಲ್ಲ ತೆಗೆದು ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ನೋಡ್ಬೋದು ನೀವು, ಈ ರೀತಿಯಾಗಿ ಕಾಣಿಸ್ತಿದೆ. ತುಂಬ ಚೆನ್ನಾಗಿ ಬಂದಿದೆ ಕೇಕ್. ಇದು ಮಿನಿ ಲಾವಾ ಕೇಕು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೋಡ್ತಾ ಇದ್ದೀರಲ್ಲ, ತುಂಬಾ ಈಸಿ ಫ್ರೆಂಡ್ಸ್. ಇದು ಮನೆಯಲ್ಲೇ ಮಾಡ್ಕೊಳ್ಬೋದು ನಾವು. ಇವಾಗ ನೋಡಿ ನಾನು ಇದಕ್ಕೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಅಂದು ಮೇಲೆ ಸ್ವಲ್ಪ ನಾನು ಶುಗರ್ ಪೌಡರ್ನ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಲಿಕ್ಕೆ ತುಂಬ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತಲ್ಲ ಅಂತ, ಅದಕ್ಕೋಸ್ಕರ ಸ್ವಲ್ಪ ಶುಗರ್ ಪೌಡ್ರು. ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ನಿಮಗೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಯಾರು ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೋಡ್ಬೋದಲ್ಲ ಫ್ರೆಂಡ್ಸ್, ಈಗ ಹೇಗೆ ಕಾಣಿಸ್ತಿದೆ ನೋಡಿ. ಈಗ ಒಂದು ತೋರಿಸ್ತಾ ಇದ್ದೀನಿ. ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೀವು ಮನೇಲಿ ಇದೇ ರೀತಿಯಾಗಿ ಒಂದ್ಸಲಿ ಮಾಡಿ ನೋಡಿ, ಟ್ರೈ ಮಾಡಿ ಹೇಗೆ ಬಂದಿದೆ ಕೇಕು ಅಂತ ನನಗೂ ಕಮೆಂಟ್ ಮಾಡಿ ಹೇಳಿ.